ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಹೋದ್ವಾರ ಸ್ಟಾಕ್ ಮಾರ್ಕೆಟ್ನ ಏನೇನು ನಡೀತಂತ ನೋಡೋಣ, ಮತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ಏನೇನು ಇದಾವೆ ಅಂತ ನೋಡೋಣ, ಮತ್ತು ಇನ್ನು ಬರೋ ವಾರದಾಗ ಯಾವ್ಯಾವ ಮೈನ್ ಇವೆಂಟ್ ಇದಾವೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಂತ ಇವತ್ತಿನ ವಿಡಿಯೋನಾಗ ನಾವು ಡಿಸ್ಕಸ್ ಮಾಡೋಣ. ನೋಡ್ರಿ ನೋಡೋದು ವೀಕ್ಷಕರೇ, ಹೋದ್ವಾರ ನಮ್ದು ಸೆನ್ಸೆಕ್ಸ್ 0.87% ರಿಟರ್ನ್ ಕೊಟ್ಟಿತ್ತ, ಮತ್ತು ನಿಫ್ಟಿ ಹೋದ್ವಾರ 0.62% ರಿಟರ್ನ್ ಕೊಟ್ಟಿತ್ತ, ಮತ್ತು ಬ್ಯಾಂಕ್ ನಿಫ್ಟಿ -0.10% ರಿಟರ್ನ್ ಕೊಟ್ಟಿತ್ತ. ಅಂತಂದ್ರೆ ವೀಕ್ಷಕರೇ, ನಮ್ಮ ಮಾರ್ಕೆಟ್ ಹೋದ್ವಾರ ಭಾಳ ಏರ್ಲಿಲ್ಲ. ಅಂದ್ರೂ ವೀಕ್ಷಕರೇ ನೋಡಬಹುದು, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಗ್ರೀನ್ನಾಗ ಕ್ಲೋಸಿಂಗ್ ಕೊಟ್ಟಾವ. ಅದ ದೊಡ್ಡ ಮಾತು. ಯಾಕಂದ್ರೆ ವೀಕ್ಷಕರೇ, ಹೋದ್ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಪ್ಯಾನಿಕ್ದ ಸಿಚುವೇಶನ್ ಬಂದಿತ್ತು. ಯಾಕಂತಂದ್ರೆ ವೀಕ್ಷಕರೇ, ಹೋದ್ವಾರ ಹಿಡನ್ಬರ್ಗ್ದವ್ರದ ರಿಪೋರ್ಟ್ ಬಂದಿತ್ತು. ಹಿಡನ್ಬರ್ಗ್ದ ರಿಪೋರ್ಟ್ ಬಂದಿದ್ರಿಂದ ಸ್ವಲ್ಪ ಪ್ಯಾನಿಕ್ದ ಸಿಚುವೇಶನ್ ಇತ್ತು. ಅಡಾನಿ ಅವರ ಮತ್ತು ಸೆಬಿ ಚೇರ್ಪರ್ಸನ್ ವಿರುದ್ಧ ಒಂದು ರಿಪೋರ್ಟ್ ಬಿಟ್ಟಿರ್ಲಾರಿ ಹಿಡನ್ಬರ್ಗ್ ಅವ್ರ. ಅದ ರಿಪೋರ್ಟ್ದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಪ್ಯಾನಿಕ್ ಇತ್ತು. ಅಂದ್ರೂ ವೀಕ್ಷಕರೇ, ಹಂಗೇನು ಭಾಳ ಬೀಳಿಲ್ಲ, ಭಾಳ ಬೀಳ್ತಿತ್ತು ಅಂತ ಅನುಮಾನ ಇತ್ತು. ಅಂದ್ರೂ ನೋಡಬಹುದು, ಹೋದ್ವಾರ ಗ್ರೀನ್ನಾಗನ ಕ್ಲೋಸಿಂಗ್ ಕೊಟ್ಟೈತಿ ನಮ್ಮ ನಿಫ್ಟಿ ಮತ್ತು ಸೆನ್ಸೆಕ್ಸ್. ಇಬ್ಬರಿ ವೀಕ್ಷಕರೇ, ನಾವು FIIs DIIs ಡೇಟಾನ ನೋಡೋಣ. 1 ತಾರೀಕಿಂದ 16 ತಾರೀಕು ತನಕ FIIs ಮತ್ತು DIIs ಎಷ್ಟು ಬೈಯಿಂಗ್ ಮಾಡ್ಯಾರ ಅಂತ ನೋಡೋಣ. ನೋಡ್ರಿ ವೀಕ್ಷಕರೇ, 1 ತಾರೀಕಿಂದ 16 ತಾರೀಕು ತನಕ ಐತಿ. 17, 18 ಈಗ ಸಂಡೇ ಐತಿ. ನಾನು ಈ ಥರ ಡೇಟಾ ಇರಂಗಿಲ್ಲ. ನೋಡ್ರಿ ವೀಕ್ಷಕರೇ, FIIs ಕಂಟಿನ್ಯೂ ಈ ತಿಂಗಳ ಸೆಲ್ಲಿಂಗ್ ಅನ್ನ ಮಾಡ್ಯಾರ. 28,976 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಮತ್ತು DIIs ನೋಡ್ರಿ 34,060 ಕೋಟಿ ಬೈಯಿಂಗ್ ಮಾಡ್ಯಾರ. ಅಂತಂದ್ರೆ FIIs ಕಂಟಿನ್ಯೂ ಸೆಲ್ಲಿಂಗ್ ಮಾಡತ್ತಾರ, ಮತ್ತು DIIs ಕಂಟಿನ್ಯೂ ಬೈಯಿಂಗ್ ಅನ್ನ ಮಾಡತ್ತಾರ. ಬರೀ ವೀಕ್ಷಕರೇ, ಈಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳನ್ನ ನೋಡೋಣ. ನೋಡ್ರಿ ವೀಕ್ಷಕರೇ, ನಿಫ್ಟಿ ಕರೆಂಟ್ ಪ್ರೈಸ್ ನಡೆದೈತಿ 24,541. ನೋಡ್ರಿ, ಇದಕ್ಕೀಗ ಸದ್ಯ ರೆಸಿಸ್ಟೆನ್ಸ್ ಐತಿ 24,700. 24,700 ಬೇಕಾತಂದ್ರೆ 25,000 ಹೋಗೋದು ಚಾನ್ಸಸ್ ಐತಿ. ಮತ್ತು ವೀಕ್ಷಕರೇ, ಕೆಳಗೆ ಸಪೋರ್ಟ್ ನೋಡ್ರಿ 24,200 ಒಂದು ಸಪೋರ್ಟ್ ಐತಿ. 24,200 ಬ್ರೇಕ್ ಮಾಡಿತ್ತಂದ್ರೆ 24,000 ಹೋಗ್ಬೋದು. ಈಗ 24,500 ಮ್ಯಾಗ ಇರೋ ತನಕ ಬುಲ್ಲದ ಕಂಟ್ರೋಲ್ನಾಗ ಇರ್ತೈತ್ರಿ. 24,500 ಏನಾರ ಕೆಳಗೆ ಬಂದ್ರೆ ಸ್ವಲ್ಪ ಬೇರಿಶ್ನೆಸ್ ಇರ್ಬೋದು ನಮ್ಮ ಮಾರ್ಕೆಟ್ನಾಗ. ಈ ಬಾರಿ ಬ್ಯಾಂಕ್ ನಿಫ್ಟಿ ನೋಡೋಣ. ನೋಡ್ರಿ ವೀಕ್ಷಕರೇ, ಬ್ಯಾಂಕ್ ನಿಫ್ಟಿ ಇದ ನಾ ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡಿಲ್ಲ ರೀ, ಕೆಂಪ್ ಕಲರ್ದ. ಈ ಟ್ರೆಂಡ್ ಲೈನ್ ಅನ್ನ ಫಾಲೋ ಮಾಡ್ಕೊಂಡು ಮ್ಯಾಗ ಹೊಂಟೈತಿ. ಈ ಟ್ರೆಂಡ್ ಲೈನ್ ಏನ್ರಿ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ರೆ ಸ್ವಲ್ಪ ಪ್ಯಾನಿಕ್ ದ ಸಿಚುವೇಶನ್ ಆಗ್ಬೋದು. ಯಾಕಂತಂದ್ರೆ ವೀಕ್ಷಕರೇ, ಬಹಳ ದಿನ ಆತ ಇದ ಟ್ರೆಂಡ್ ಲೈನ್ ಅನ್ನ ಫಾಲೋ ಮಾಡ್ಕೊಂತಾನ ಬ್ಯಾಂಕ್ ನಿಫ್ಟಿ ಮ್ಯಾಗ ಹೊಂಟೈತಿ. ನೋಡೋದು ವೀಕ್ಷಕರೇ, ಈಗ ಮುಂದಿನ ವಾರ ಯಾವ್ಯಾವ ಇವೆಂಟ್ಗಳು ಇದಾವ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಂತ ನೋಡೋಣ. ನೋಡ್ರಿ ವೀಕ್ಷಕರೇ, ಮೇನ್ 2 ಇವೆಂಟ್ ಇದಾವ. ಅವು ಎಲ್ಲ US ದ ಐತಿ. ನೋಡ್ಬೋದು ಇಲ್ಲಿ 21 ತಾರೀಕ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ 11:00 ಒಂದು ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ ಇವ್ರದ್ದು ಒಂದು ಮೀಟಿಂಗ್ ಐತಿ. 21ನೇ ತಾರೀಕ ಮತ್ತು 23ನೇ ತಾರೀಕ ಫೆಡ್ ದ ಚೀಫ್ ಇದಾರ್ಲಾರಿ ಅವ್ರದ ಸ್ಪೀಚ್ ಆಗೋದೈತಿ. ನಾನು ವೀಕ್ಷಕರೇ, ಇವೆರಡನ್ನೂರ ಮ್ಯಾಗನು ನಿಮ್ದ ಕಣ್ಣಿರ್ಬೇಕು. ಮತ್ತು ವೀಕ್ಷಕರೇ ನೋಡ್ರಿ, ಗೋಲ್ಡ್ ಪ್ರೈಸ್ 73,820 ರೂಪಾಯಿ ನಡೆದೈತಿ. ಕರೆಂಟ್ ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ ಅದ ತೇತ್ರಿ ವೀಕ್ಷಕರೇ ಇಷ್ಟೈತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.